ಡಿಕೆಶಿ ಜೊತೆ 10 ಸಚಿವರ ಪ್ರಮಾಣ ವಚನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಆ 10 ಶಾಸಕರು ಯಾರು ಅನ್ನುವಂಥ ಕುತೂಹಲ ಈಗ. 2 ಹಂತದಲ್ಲಿ ಸಂಪುಟ ರಚನೆಗೆ ಚಿಂತನೆ ಮಾಡಲಾಗ್ತಾ ಇದೆ. ಮೊದಲ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಆಪ್ತರಿಗೆ ಮಣೆ ಹಾಕಬೇಕು ಅನ್ನುವಂಥ ಲೆಕ್ಕಾಚಾರ ಇದೆಯಂತೆ. ಕೇವಲ 10 ಸಚಿವರಿಂದ ಪ್ರಮಾಣ ವಚನ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಅಂದರೆ ಇದು ಪದಗ್ರಹಣ ಮಾಡುವಂಥ ಟೈಮಲ್ಲಿ ಆವತ್ತಿನ ದಿನ ಡಾಕ್ಟರ್ ಯತೀಂದ್ರ ಪೊನ್ನಣ್ಣ ಅವರಿಗೆ ಮಂತ್ರಿ ಭಾಗ್ಯ ಸಿಗುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ 3 OBC 2 ದಲಿತ ಸಚಿವರಿಂದ ಶಪಥ ಆಗುವಂಥ ಸಾಧ್ಯತೆ ಇದೆ. 2 ಒಕ್ಕಲಿಗ ಮತ್ತು ಓರ್ವ ಮುಸ್ಲಿಂ ನಾಯಕ ಅಂತ ಹೇಳಲಾಗ್ತಾ ಇದೆ. ಈ ರೀತಿಯಾಗಿ ಪಟ್ಟಿಯನ್ನು ರೆಡಿ ಮಾಡಿಕೊಂಡಿದ್ದಾರೆ. ಸೊ ಹಂಗಾಗಿ ಪ್ರಮಾಣ ವಚನ ದಿನ ಯಾವೆಲ್ಲ ಸಮುದಾಯದವರಿಗೆ ಅವಕಾಶ ಇರುತ್ತೆ, ಯಾರಿಗೆಲ್ಲ ಮಂತ್ರಿ ಭಾಗ್ಯ ಸಿಗತ್ತೆ ಅನ್ನುವಂಥ ಕುತೂಹಲ ಇದೆ. ಇವತ್ತು 1ನೇ ತಾರೀಕು, ನಾಳೆ 2, ನಾಡಿದ್ದು ಬುಧವಾರ ಸಹಜವಾಗಿ ಕುತೂಹಲ ಇದೆ. 8ರಿಂದ 10 ಸಚಿವರು DK ಶಿವಕುಮಾರ್ ಅವರ ಸಂಪುಟದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಅನ್ನುವಂಥ ವಿಚಾರ. ಆ 10 ಸಚಿವರು ಯಾರು, ಯಾರಿಗೆಲ್ಲ ಅವಕಾಶ ಇರುತ್ತೆ? ಮೋಸ್ಟ್ಲಿ ಸಮುದಾಯ ಆಧಾರದ ಮೇಲೆ ಇದೆಲ್ಲ ರಚನೆ ಆಗಿದೆ ಅಂತ ಅನಿಸುತ್ತೆ. ಎಲ್ಲ ಸಮುದಾಯದವರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು. 3 OBC 2 ದಲಿತರಿಗೆ, ಅದರ ಜೊತೆಗೆ ಡಾಕ್ಟರ್ ಯತೀಂದ್ರ ಅವರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ 10 ಸಚಿವರಿಂದ ಪ್ರಮಾಣ ವಚನ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 2 ಪಟ್ಟಿ ರೆಡಿ ಆಗಿದೆ ಅಂತೆ. ಮೊದಲ ಪಟ್ಟಿ ಸಿದ್ದರಾಮಯ್ಯದ್ದು, ಇನ್ನೊಂದು ಪಟ್ಟಿ DK ಶಿವಕುಮಾರ್ ಅವರದ್ದು. ಸೊ ಹಂಗಾಗಿ ಸಿದ್ದರಾಮಯ್ಯ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರಲ್ಲ ಅವರಿಗೆ ಮೊದಲ ಆದ್ಯತೆ. ಆ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಅಂತ ಹೇಳಿದಾಗ ಅವರ ಆಪ್ತರೇ ಇರ್ತಾರೆ. ಸೊ ಹಂಗಾಗಿ ಅವರ ಆಪ್ತರಿಗೆ ಅವಕಾಶ ಮಾಡಿಕೊಡಬೇಕು. ಆಮೇಲೆ ಸೆಕೆಂಡ್ ಪಟ್ಟಿ ಅಂತ ಬಂದಾಗ ಅಲ್ಲಿ DK ಶಿವಕುಮಾರ್ ಅವರು ಯಾರೆಲ್ಲ ಹೆಸರನ್ನು ಬರ್ಕೊಂಡಿದ್ದಾರಲ್ಲ ಅಂಥವರಿಗೆ ಚಾನ್ಸ್ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರ ಇದೆ. ಒಟ್ಟಾರೆಯಾಗಿ 2 ನಾಯಕರ, 2 ಬಣದ ನಾಯಕರನ್ನು ಸೇರಿಸಿ ಯಾರೆಲ್ಲ ಲಾಬಿ ಬೀಸ್ತಾ ಇದ್ದಾರೆ ಅವರಲ್ಲಿ 10 ಜನರಿಗೆ, 2 ಸೇರಿಸಿದರೆ 10 ಜನರಿಗೆ ಪ್ರಮಾಣ ವಚನ ಅವತ್ತಿನ ದಿನ ಅಂದರೆ 3ನೇ ತಾರೀಕಿಗೆ DK ಶಿವಕುಮಾರ್ ಸಂಪುಟದಲ್ಲಿ ಪ್ರಮಾಣ ವಚನ ಮಾಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಈಗ ಒಮ್ಮೆಲೆ ಫುಲ್ಫಿಲ್ ಅಂತೂ ಮಾಡಲ್ಲ, ಹಂಗೆ ಮಾಡೋಕ್ಕೂ ಆಗಲ್ಲ ಈಗ ತಕ್ಷಣ. ಯಾಕೆ ಅಂತ ಹೇಳಿದ್ರೆ ಮುಂದೆ ಎಲೆಕ್ಷನ್ ಇದೆ, ಇಲ್ಲಾಂದರೆ ಸಮಸ್ಯೆ ಆಗಿಬಿಡುತ್ತೆ. GB ಎಲೆಕ್ಷನ್ ಇದೆ, ರಾಜ್ಯಸಭೆ ಚುನಾವಣೆ ಬೇರೆ ಇದೆ. ಹಾಗಾಗಿ ಆ ಒಂದು ಧೈರ್ಯ ಅಂತೂ ತೋರಿಸಲ್ಲ. ಬಟ್ ಈಗ ಫಿಕ್ಸ್ ಆಗಿರೋರು ಈ 10 ಜನ ಏನು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರಲ್ಲ, 10 ಜನರ ಪೈಕಿ ಯಾರೇ 10 ಜನ ಆದರೂ ಕೂಡ ಅದರಲ್ಲಿ ಒಬ್ಬರು ಕೂಡ ವಿರೋಧವನ್ನು ಮಾಡಲ್ಲ. ಅಂಥವರ ಆಯ್ಕೆ ಇರುತ್ತೆ. ಇದು 10 ಜನ ಪ್ರಮಾಣ ವಚನ ಮಾಡೋರು ಒಬ್ಬರು ಕೂಡ ಪ್ರಶ್ನೆ ಮಾಡಬಾರ್ದು, ಇಂಥವ್ರಿಗೆ ಯಾಕೆ ಕೊಟ್ರಿ ಅನ್ನುವಂಥ ಪ್ರಶ್ನೆ ಮಾಡಬಾರ್ದು ಅಂಥೇಳಿ ಅಂಥವರನ್ನು ಆಯ್ಕೆ ಮಾಡಲಾಗತ್ತೆ. ಒಬ್ಬರು ಕೂಡ ಪ್ರಶ್ನೆ ಮಾಡಬಾರ್ದು ಅಂತ ಕಾರಣಕ್ಕಾಗಿ 10 ಜನ ಫೈನಲ್ ಆಗಿರ್ತಾರೆ. ಸೊ ಹಾಗಾಗಿ 10 ಜನ ಫಿಕ್ಸ್ ಆಗಿರ್ತಾರೆ. ಉಳಿದಿರುವಂಥ ಸೀಟ್ಗಳು ಏನಿರ್ತಾವಲ್ಲ ಮಂತ್ರಿ ಸ್ಥಾನ, ಸೊ ಅದಕ್ಕೆ ಯಾರೇ ಕೇಳಿದರೂ ಕೂಡ, ಎಕ್ಸಾಂಪಲ್ ಈಗ BK ಹರಿಪ್ರಸಾದ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಅಥವಾ ರವಿ ಗಣಿಗ ಆಗಿರ್ಬೋದು, ನಾವೇನು ಮಾಡಬೇಕಂತ ನಿಮಗೂ ಇರುತ್ತಪ್ಪ, ಇನ್ನು ಫಿಲ್ ಮಾಡಿಲ್ಲ ಅಂಥೇಳಿ ತಳ್ಕೊಂಡು ಹೋಗ್ತಾರೆ. ಆ ರೀತಿಯ ಪ್ಲಾನ್ ಇರುತ್ತೆ. ಸೊ ಹಂಗಾಗಿ ಎಲೆಕ್ಷನ್ ಆಗೋ ತನಕ ಹಾಗೆ ಇರುತ್ತೆ. ಎಲೆಕ್ಷನ್ ಆದ ನಂತರ 2ನೇ ಬಾರಿಗೆ ಯಾರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಆಮೇಲೆ ಅದನ್ನು ಫುಲ್ಫಿಲ್ ಮಾಡುವಂಥ ಸಾಧ್ಯತೆ ಇರುತ್ತೆ.